ಪ್ರಾಂಶುಪಾಲರಾದಂಥ ಶ್ರೀಮತಿ ಜ್ಯೋತಿ ಮೇಡಮ್ ಅವರೇ ಹಾಗೂ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರಾಗಿದ್ದಂಥ ನನ್ನ ಮುಖಂಡರಾದಂಥ ರಂಗಸ್ವಾಮಣ್ಣವರೇ ಹಾಗೂ ಚೇಂಬರ್ಸ್ ಆಫ್ ಕಾಮರ್ಸ್ ಅಲ್ಲಿ ತುಮಕೂರು ಜಿಲ್ಲೆಯ ಉಪ ಅಧ್ಯಕ್ಷರು ಆತ್ಮೀಯರಾದಂಥ ಸನ್ಮಾನ್ಯ ಶ್ರೀಕಂಠ ಸ್ವಾಮಿ ಅವರೇ, ಸನ್ಮಾನ್ಯ ಸುರೇಶ್ ಅವರೇ, ಸನ್ಮಾನ್ಯ ಮಲ್ಲೇಶಯ್ಯನವರೇ ಮತ್ತು ರವಿಶಂಕರ್ ಸಾಹೇಬ್ರೆ ಮತ್ತು ಎಲ್ಲ ನಮ್ಮ ಬೋಧಕೇತರ ಸಿಬ್ಬಂದಿ ವರ್ಗದವರೇ, ಇವತ್ತು ನಾವೆಲ್ಲರೂ ಕೂಡ ಟೆಕ್ನಿಕಲ್ ಕೋರ್ಸ್ಗಳ ಬಗ್ಗೆ ಸಾಕಷ್ಟು ಚಿಂತೆ ಮಾಡ್ತಾಯಿದ್ವಿ. ಟೆಕ್ನಿಕಲ್ ಕೋರ್ಸ್ಗೆ ಹೋದರೆ ಮಕ್ಕಳೆಲ್ಲಾದರೂ ಕೂಡ ಅವ್ರಿಗೆ ಒಳ್ಳೆಯ ಅವಕಾಶಗಳು ಸಿಗ್ತದೆ, ಒಳ್ಳೆ ಉದ್ಯೋಗಗಳು ಸಿಗ್ತದೆ ಅಂತಕ್ಕಂಥ ಆಲೋಚನೆಯಲ್ಲಿದ್ವಿ. ಇವತ್ತು ಡಿಗ್ರಿ ಮುಗಿಸಿದಂಥವ್ರಿಗೆ ಮುಂದೆ ಏನು ಅಂತಕ್ಕಂಥದ್ದು ನಮಗೆ ಪ್ರಶ್ನೆ ಇದೆ. ಡಿಗ್ರಿ ಆದ ನಂತರ ನೀವು ಎಲ್ಲರೂ ಕೂಡ ದುಡಿಮೆಗೆ ಹೋಗಲೇಬೇಕು. ನಿಮ್ಮ ಇಲ್ಲಾಂದರೆ ಡಬಲ್ ಡಿಗ್ರಿ ಮಾಡ್ಕೋಬೇಕು, ಅಲ್ಲಿ ಏನಾದ್ರು PhD ಮಾಡಬೇಕು, ನಂತರ ಏನು ಅಂತಕ್ಕಂಥದ್ದು ಪ್ರಶ್ನೆ ನಮ್ಮೆಲ್ಲರಿಗೂ ಕೂಡ ಕಾಡ್ತಾ ಇದೆ. ಮಕ್ಕಳ ಅದಕ್ಕೆ ನಾವು ಈ ವರ್ಷದಿಂದ ಒಂದು ಬೇರೆ ಥರ ಆಲೋಚನೆ ಕೂಡ ಮಾಡ್ತಾಯಿದ್ದೀವಿ. ಟೆಕ್ನಿಕಲ್ ಕೋರ್ಸ್ಗೆ ಹೆಂಗೆ ನಾವು CET ನೀಟ್ಗೆಲ್ಲ ಪ್ರತಿ ವರ್ಷ ಮಾಡ್ತಾಯಿದ್ದೀವಿ ಫ್ರೀಯಾಗಿ. 14 ವರ್ಷದಿಂದ ಫ್ರೀಯಾಗಿ CET ನೀಟ್ ಕೋಚಿಂಗನ್ನು ಇಲ್ಲಿ ಮಾಡ್ತಾಯಿದ್ದೀವಿ ಸರ್. ಕಳೆದ ವರ್ಷ 92 ಜನ ಮಕ್ಕಳು ಗೌರ್ಮೆಂಟ್ ಸೀಟ್ ತೊಗೊಂಡ್ರು. 465 ಜನ ಮಕ್ಕಳಲ್ಲಿ. ಈ ಸತಿ ಇನ್ನೂ ಜಾಸ್ತಿ ಆಗ್ತಾರೆ. ಈ ಸಲ 500 ಚಿಲ್ಲರೆ ಮಕ್ಕಳು ಕೂತಿದ್ರು. ಆ ಥರ ನಿಮ್ಗೇನು ಮಾಡಬೇಕು ಅಂತಕ್ಕಂಥದ್ದು ಕೂಡ ಈಗಾಗಲೇ ನಾವು ಸಾಕಷ್ಟು ಚಿಂತನೆ ಮಾಡಿದ್ದೇವೆ. ಇನ್ಸೈಟ್ ಅಕಾಡೆಮಿಯ ಒಡೆಯರು ದಾವಣಗೆರೆಯವರಿದ್ದಾರೆ, ಅವ್ರ ಹತ್ರನೂ ನಾವು ಚರ್ಚೆ ಮಾಡಿದ್ವಿ. ಮತ್ತು ಪರಶುರಾಮ್ ಅಂತ ನಮ್ಮ ಯೂನಿವರ್ಸಿಟಿ ಡೀನ್ ಎಲ್ಲ ಇದ್ದಾರೆ, ಅವ್ರ ಹತ್ರ ಎಲ್ಲ ಚರ್ಚೆ ಮಾಡಿದ್ವಿ. ಈ ವರ್ಷ ಏನಾದರೂ ಮಾಡಿ ನಿಮಗೆ KSಗೆ FDA SDA ಮತ್ತು ಪೊಲೀಸ್ ಇಂಟ್ರೂಸ್ ಇವೆಲ್ಲ ಬಂದರೆ ಯಾವ ರೀತಿ ನೀವು ಫೇಸ್ ಮಾಡಬೇಕು, ನಿಮಗೆಲ್ಲ ರೀತಿ ಮಾಹಿತಿ ಕೊಡಿಸ್ತಕ್ಕಂಥದ್ದು, ಇದಕ್ಕೊಂದು ಕೇಂದ್ರವನ್ನು ಕೂಡ ಈ ಸಲ ಸ್ಥಾಪನೆ ಮಾಡ್ತೀವಿ ಮಕ್ಕಳ. ಅದು ಡಿಗ್ರಿ ಮಕ್ಕಳಿಗೆ ಅನುಕೂಲ ಆಗಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಇದನ್ನು ನಮಗೆ ನಮ್ಮ ತಾಲೂಕಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಇವೆರಡನ್ನೂ ಕೂಡ ನಾವು ಕಾಪಾಡಿದ್ರೆ ಖಂಡಿತ ಅವರು ಒಂದಲ್ಲ ಒಂದು ರೀತಿಯಲ್ಲಿ ಅವ್ರ ಜೀವನ ಮಾಡೋಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ಆಲೋಚನೆಯಲ್ಲಿ ನಾವೆಲ್ಲ ಸ್ನೇಹಿತರುಗಳು ಕೂಡ ಈ ಥರ ಒಂದು ನಿಸ್ವಾರ್ಥ ಸೇವೆನ ಮಾಡಿಕೊಂಡು ಹೊರಟಿದ್ದೇವೆ. ಖಂಡಿತ ಮೊನ್ನೆ ನೀವು ನೋಡಿಲ್ಲ, ನಿಮ್ಮ ಯಾರಾದರೂ ಸೈನ್ಸ್ ಸ್ಟೂಡೆಂಟ್ಸ್ ಇದ್ದರೆ ಕೇಳಿ ಗೊತ್ತಾಗ್ತದೆ. ಅವ್ರಿಗೆ ಅಗ್ರಿಕಲ್ಚರ್ CETನೂ ಕೂಡ ಇತ್ತು. ಅವ್ರಿಗೆ ಇಲ್ಲಿ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಶಿವರಾಜ್ ಅವರು 3 ದಿನ ಲೈವ್ ಸ್ಪೆಸಿಮೆನ್ಸು, ಸುಮಾರು 1000ಕ್ಕಿಂತ ಹೆಚ್ಚು ಲೈವ್ ಸ್ಪೆಸಿಮೆನ್ಸು, ನೇಗಿಲು ನೊಗ ಎಲ್ಲದನ್ನು ಕೂಡ ಇಟ್ಟು, ಎಲ್ಲ ಬೆಳೆಗಳು, ಎಲ್ಲ ಗಿಡಗಳು ಎಲ್ಲದನ್ನು ಕೂಡ, ಮತ್ತು ಬೀಜಗಳು ಮತ್ತು ಗೊಬ್ಬರ ಎಲ್ಲದನ್ನು ಕೂಡ ಇಟ್ಟು ಅವ್ರಿಗೆ ತೋರಿಸಿದ್ರು. ಅದಾದ ನಂತರ ಅಷ್ಟು ಸಾಲಲ್ವೇನೋ ಇನ್ನೂ ಕೂಡ ಮಕ್ಕಳಿಗೆ ಅದು ಡೆಪ್ತಾಗಿ ತಿಳಿಲಿ ಅಂತ ಆಯಾ ಯೂನಿವರ್ಸಿಟಿಲಿ ಎಲ್ಲೆಲ್ಲಿ ಅವ್ರಿಗೆ ಹಾಲ್ ಟಿಕೆಟ್ ದೊರಕಿತ್ತು, ಯಾವ್ದು ಸೆಂಟ್ರ್ ಇತ್ತು ಅಲ್ಲಿಗೆ ಕರ್ಕೊಂಡೋಗಿ ಅವ್ರಿಗೆ ಅಲ್ಲಿ ವಾತಾವರಣ ಹಿಂಗಿರುತ್ತೆ, ಎಕ್ಸಾಮ್ಗೆ ಅಲ್ಲೇ ಬರ್ತೀರಾ ಅಂತಕ್ಕಂಥದ್ದನ್ನೆಲ್ಲ ಮಾಡಿ ಅವ್ರಿಗೆ ಅಲ್ಲಿ ಲೈವ್ ಇದನ್ನು ತೋರಿಸಿ ನಿನ್ನೆ ಎಕ್ಸಾಮ್ಸ್ ಎಲ್ಲ ಬರ್ದಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ನಮ್ಗೆ ಅದರಲ್ಲಿ ಖುಷಿ ಒಂದೇನೆಂದರೆ, ನಮ್ಮಲ್ಲೇ ಕಳೆದ ವರ್ಷ ದಿವಿಜಾ ಅಂತ ಒಂದು ಮಗು ಅಂಗಸಂದ್ರದ್ದು, ಆ ಮಗು 200 ಮಾರ್ಕ್ಸ್ಗೆ 196 ಮಾರ್ಕ್ಸ್ ತೊಗೊಂಡಿದ್ದು. ಅವಳಿಗೆ GKVKಲಿ ಇದು ಸಿಕ್ತು, ಫ್ರೀ ಸೀಟ್ ಸಿಕ್ತು. ಹಂಗೆ ನೀವು ಓದೋದ್ರ ಮೇಲೆ ನಿಮ್ಮ ಇದು ಸಿಗ್ತದೆ, ಹುದ್ದೆಗಳು ಮತ್ತು ಕೈ ಬೀಸಿ ಕರಿತಕ್ಕಂಥದ್ದಾಗ್ತದೆ. ಆ ಮಗು ಏನು ಮಾಡ್ತು, ಸರ್ ನಮ್ಮ ಯೂನಿವರ್ಸಿಟಿಗೆ ಯಾರ್ಯಾರಿದ್ದಾರೆ ಕಳಿಸಿ, ನಾನು ಅವ್ರಿಗೆ ಟ್ರೈನ್ ಅಪ್ ಮಾಡ್ತೀನಿ, ಹೆಂಗೆ ಮಾಡಬೇಕು, ಹೆಂಗೆ ಎಕ್ಸಾಮ್ನ ಫೇಸ್ ಮಾಡಬೇಕು ಅಂತ. ಇದು ಸೀನಿಯರ್ಸು ಜೂನಿಯರ್ಸ್ಗೆ ಅದು ಅವಳ ಸೇವೆ. ಅವಳಿಗೆ ನಿಸ್ವಾರ್ಥವಾಗಿ ನಾವೇನು ಫ್ರೀಯಾಗಿ ಅವಳಿಗೆ ಎಜುಕೇಷನ್ ಕೊಟ್ವಿ, ಅದನ್ನು ಅವಳು 4 ಜನ ಮಕ್ಕಳಿಗೆ ಹೇಳ್ಕೊಡೋದ್ರ ಮುಖಾಂತರ ಅವಳು ಋಣ ತೀರಿಸಿದ್ಲು. ಈ ಥರ ನಿಮ್ಮಲ್ಲೂ ಆಗಬೇಕು. ನಿಮ್ಮಿಂದ ಬಯಸೋದೇನೆಂದರೆ, ನಾವು ನಿಮಗೆ ಮುಂದೆ ಒಳ್ಳೆ ರೀತಿಯಲ್ಲಿ ನಿಮ್ಮ ಬದುಕನ್ನು ಕಟ್ಕೊಳ್ಳೋ ನಿಟ್ಟಿನಲ್ಲಿ ನಿಮಗೆ ಒಂದು ಶೈಕ್ಷಣಿಕವಾದಂಥ ಒಂದು ಆಲೋಚನೆ ಇಟ್ಕೊಂಡು ನಿಮಗೆ ನಾವು ಬೇರೆ ಬೇರೆ ರೀತಿಯಲ್ಲಿ KS ಎಕ್ಸಾಮ್ಸು ಇದಕ್ಕೆಲ್ಲ ನೀವು ಹೆಂಗೆ ಫೇಸ್ ಮಾಡ್ಬೋದು ಅಂತಕ್ಕಂಥದ್ದನ್ನ ನಾವು ತಮಗೆಲ್ಲ ಕೂಡ ಇಲ್ಲಿ ನಿಮಗೆ ತಯಾರಿಯನ್ನು ಮಾಡೋದಕ್ಕೆ ಮುಂದಾಗ್ತವೆ. ಖಂಡಿತ ಆ ಸಂದರ್ಭದಲ್ಲಿ ನೀವು ನಿಮ್ಮ ತಂದೆ ತಾಯಿಗಳಿಗೆ ಮತ್ತು ನಿಮ್ಮ ಓದಿದಂಥ ಕಾಲೇಜ್ಗೆ ಮತ್ತು ನೀವು ಇದ್ದಂಥ ಒಂದು ತಾಲೂಕಿಗೆ ಕೀರ್ತಿ ತರೋ ರೀತಿಯಲ್ಲಿ 4 ಜನಕ್ಕೆ ಹೆಲ್ಪ್ ಆಗೋ ರೀತಿಯಲ್ಲಿ ನೀವು ನಡ್ಕೊಳ್ಳುವಂಥದ್ದು ಹೇಗೆ ಅಂತಕ್ಕಂಥದ್ದು. ನಮ್ಮಿಂದ ಒಳ್ಳೇದು ಮಾಡೋಕ್ಕಾಗದಿದ್ರೆ ಕೆಟ್ಟದಂತೂ ಮಾತ್ರ ಯಾರಿಗೂ ಬಯಸಬೇಡಿ. ಅದನ್ನಂತೂ ಖಂಡಿತ ರೂಢಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಯಾರ ಬಗ್ಗೆನೂ ಕೋಪ ಮಾಡ್ಕೋಬೇಡಿ. 1 ನಿಮಿಷದ ಕೋಪ 10 ನಿಮಿಷದ ಆಯಸ್ಸನ್ನು ಹಾಳು ಮಾಡುತ್ತೆ. ನೀವು ಯಾರ ಮೇಲಾದ್ರೂ ನೀವು ಅಸೂಯನ್ನು ಒಳಗೆ ಮನಸ್ಸಲ್ಲಿ ನೀವು ಕುದೀತಾ ಇದ್ದರೆ ನಿಮ್ಮ ಆರೋಗ್ಯನೇ ಕೆಡೋದು. ಅವನದೇನಾಗಲ್ಲ, ಅವನೆಲ್ಲೋ ಇರ್ತಾನೆ, ಯಾರೋ ನಿಮ್ಮ ವಿರೋಧಿ. ಆದ್ದರಿಂದ ಖಂಡಿತ ಆ ಥರ ಆಲೋಚನೆಗಳು ನೀವು ಮಾಡ್ಕೋಬೇಡಿ. ಆದರೆ ಒಳ್ಳೇದು ಮಾಡೋಣ, ಅದರ್ವೈಸ್ ಬೇರೆಯವ್ರಿಗೆ ಯಾವುದೂ ಕೆಡ್ಕನ್ನು ಬಯಸೋದು ಬೇಡ. ಈ ರೀತಿಯಲ್ಲಿ ಇವತ್ತು ನೀವು ಹೋಗ್ತಾ ಇರ್ತಕ್ಕಂಥದ್ದು ಇಲ್ಲಿಗೆ ಯಾವುದೋ ಒಂದು ಗ್ರಾಮೀಣ ಪ್ರದೇಶದ ಒಂದು ಹಳ್ಳಿಗೆ, ಹೆಸರಳ್ಳಿ ಅಂತಕ್ಕಂಥ ಒಂದು ಗ್ರಾಮಕ್ಕೆ ನೀವೆಲ್ಲ ಕೂಡ ರಾಷ್ಟ್ರೀಯ ಸ್ವಯಂ ಸೇವೆ ಮಾಡಲಿಕ್ಕೆ ಹೊರಟಿದ್ರಿ.
ಅಲ್ಲಿ ಏನೇನಿರಬೇಕು ಅಂತ ಈಗಾಗಲೇ ಅತಿಥಿಗಳು ಮಾತಾಡಿದಂಥವ್ರು ಹೇಳಿದ್ರು. ಮಹಾತ್ಮ ಗಾಂಧೀಜಿಯವರ ಕನಸೇನಾಗಿತ್ತು, ಗ್ರಾಮೀಣ ಪ್ರದೇಶ ಅಭಿವೃದ್ಧಿ ಆಗಬೇಕು ಅಂದರೆ ಯುವಕರಿಂದನೇ ಅಂತಕ್ಕಂಥದ್ದು. ನಿಮ್ಮ ಕೈಲಿ ಅಧಿಕಾರ ಕೊಟ್ಟರೆ ಖಂಡಿತ ನೀವು ಆ ಗ್ರಾಮೀಣ ಪ್ರದೇಶಕ್ಕೆ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟು ನಿಮ್ಮಲ್ಲಿರ್ತಕ್ಕಂಥ ಏನು ಆಲೋಚನೆಗಳನ್ನ ಅಲ್ಲಿ ತೊಡಗಿಸ್ಕೊಂಡು ಅಲ್ಲಿರ್ತಕ್ಕಂಥ ಪರಿಸರವನ್ನು ತಿಳಿ ಮಾಡ್ತಕ್ಕಂಥದ್ದು. ಒಂದೇ ಅಲ್ಲ, ನೀವು ಊರು ಸ್ವಚ್ಛ ಮಾಡೋದಲ್ಲ, ರಂಗಸೋಮಣ್ಣ ಹೇಳಿದ್ರಲ್ಲ, ಊರು ಸ್ವಚ್ಛ ಅಂತಂದರೆ ಎಲ್ಲರ ಮನಸ್ಸುಗಳ್ನು ಕೂಡ ಪರಿವರ್ತನೆ ಮಾಡಬೇಕು. ಈಗ ಯಾರು ಹಳ್ಳಿ ಕಡೆಯಲ್ಲಿ ನೀವು ಹೋಗ್ತೀರಾ, ಯಾರು ಕೂಡ ಅವ್ರ ಮನೆ ಮುಂದಿನ ಕಸ ಗುಡಿಸ್ಕೊಳ್ಳಲ್ಲ. ಗಾಡಿ ಬಂತ ಪಂಚಾಯತಿಯವ್ರು ಬಂದ್ರೆ ಕಾಯ್ತಾ ಇರ್ತೀವಿ, ಅದು ಹಾಳಾಗೋಗಲಿ. ಇನ್ನೊಂದು, ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬೇಕು, ಅದ್ರ ಕಡೆ ಗಮನ ಹರಿಸ್ತೀವ ಇಲ್ಲ. ನಮ್ಮ ಹಿಂದೆ ನೀವೆಲ್ಲ ನೋಡಿದ್ರಿ, ಹಿಂದೆ ಹಿತ್ತಲಲ್ಲಿ ನಾವು ಎಂಥದಾರು ಹಿತ್ತಲು ಅವರೆಕಾಯಿ, ಮೆಣಸಿನ್ಕಾಯಿ, ಟೊಮೆಟೊ, ನೀರು ಬಚ್ಚಲ ನೀರಲ್ಲಿ ಅವೆಲ್ಲವೂ ಕೂಡ ಬೆಳ್ಕೊತಿದ್ವಿ. ಮೆಣಸಿನ್ಕಾಯಿ, ಟೊಮೆಟೊ, ಇನ್ನು ಬೆಂಡೆಕಾಯಿ, ಎಂಥದ್ದು ಬೇಕಾಗಿದ್ದು ಮನೆಗೆ ಬೇಕಾದಂಥದ್ದನ್ನ. ಇವತ್ತು ಅದನ್ನೂ ಯಾರೂ ಮಾಡ್ತಾಯಿಲ್ಲ. ತರಕಾರಿಗೆ ಆಟೋ ಬಂತ ಕಾಯ್ತಾಯಿದ್ದಾರೆ ಹಳ್ಳಿನಲ್ಲಿ. ಈ ಪರಿಸ್ಥಿತಿಗೆ ಬಂದು ನಿಂತಿದ್ದೀವಿ ನಾವೆಲ್ಲ. ಅದರಿಂದ ಏನಾಗ್ತದೆ, ನಾವು ತಿಂತಾ ಇರ್ತಕ್ಕಂಥ ಎಲ್ಲ ಆಹಾರದಲ್ಲೂ ಕೂಡ ಕಲ್ಮಶ ಇದೆ. ಒಂದೊಂದು ತುತ್ತಲ್ಲೂ ಕೂಡ ವಿಷನೇ ಸೇವಿಸ್ತಾ ಇದ್ದೀವಿ. ಕ್ಯಾನ್ಸರ್ಸ್ ಯಾಕೆ ಬರ್ತಾಯಿದೆ, ಹಾರ್ಟ್ ಅಟ್ಯಾಕ್ಸ್ ಯಾಕೆ ಬರ್ತಾಯಿದೆ, ಇದೆಲ್ಲ ನೀವು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಯೋಚನೆ ಮಾಡಿದ್ರೆ ಆರ್ಗ್ಯಾನಿಕ್ ಫುಡ್ಸ್ಗೆ ಈಗ ಯಾಕೆ ಎಲ್ಲರೂ ಕೂಡ ಮೊರೆ ಹೋಗ್ತಾ ಇದ್ದಾರೆ. ಇಲ್ಲಿಂದ ಆರ್ಗ್ಯಾನಿಕ್ ಅಂತ ನೀವೆಲ್ಲ ಬೆಂಗಳೂರಿಗೆ ಕಳಿಸ್ತಾ ಇದ್ದೀರಿ. ನಾವೇನು ತಿಂತಾಯಿಲ್ಲ. ಏನು ಸಾವೆ, ನವಣೆ, ಸಜ್ಜೆ ಇವ್ಯಾವುದನ್ನು ಯಾರೂ ಕೂಡ ಉಪಯೋಗಿಸ್ತಾ ಇಲ್ಲ. ಈ ಥರ ಪರಿಸ್ಥಿತಿಗೆ ನಾವೆಲ್ಲ ಬಂದಿದ್ದೀವಿ. ಹಂಗಾಗಿ ಆರೋಗ್ಯ ಕಾಪಾಡೋದು ಹೇಗೆ ಅಂತಕ್ಕಂಥದ್ದು, ಚಿಕ್ಕ ವಯಸ್ಸಿಗೆ ಎಲ್ಲ ರೀತಿಯ ಒಂದು ಕಾಯಿಲೆಗಳು ಕೂಡ ಸೃಷ್ಟಿಯಾಗ್ತಾ ಇರ್ತದೆ. 30-40 ವರ್ಷ ಆದರೆ ಹೆಣ್ಮಕ್ಳಿಗೆ ಒಂಥರ ಕಾಯಿಲೆ, ಗಂಡು ಮಕ್ಳಿಗೆ ಒಂಥರ ಕಾಯಿಲೆಗಳು ಅನುಭವಿಸ್ತಾ ಇರ್ತಕ್ಕಂಥದ್ದು ನೋಡ್ತೇವೆ. ಇದರಿಂದ ನಾವು ಆರೋಗ್ಯವಂತವಾಗಿ ಸಮಾಜನೂ ಕೂಡ ಇರಬೇಕು, ನಾವು ಕೂಡ ಆರೋಗ್ಯವಂತವಾಗಿ ಇರಬೇಕು ಅಂದರೆ ಹೇಗೆ ಅಂತಕ್ಕಂಥದ್ದು ನೀವು ಮೆಲುಕು ಹಾಕ್ಕೊಂಡು ಹೋದರೆ ಖಂಡಿತ ಕೂಡ ನಿಮಗೆ ಉತ್ತರ ಸಿಗ್ತದೆ. ಅದನ್ನು ನೀವು ರೂಢಿ ಮಾಡ್ಕೋಬೇಕಾಗ್ತದೆ. ಮೊದಲು ನನ್ನ ಆರೋಗ್ಯ ಕಾಪಾಡಿಕೊಂಡು ನಾನೊಂದು ಗುರಿಯನ್ನು ಇಟ್ಕೋಬೇಕು, ಗುರಿ ಇಟ್ಕೊಂಡು ಅದರಲ್ಲಿ ಸಾಧನೆ ಮಾಡಬೇಕು ಅಂತ. ಇವತ್ತೇನು ನೀವು NSS ಕ್ಯಾಂಪ್ಗೆ ಹೋಗ್ತಾಯಿದ್ದೀರಿ, 7 ದಿವಸಗಳ ಕಾಲ ನೀವು ಕಲಿಯೋಂಥದ್ದು ಇರ್ತದೆ, ಅವ್ರಿಗೂ ಕೂಡ ಕಲಿಸೋವಂಥದ್ದು ಎರಡೂ ಕೂಡ ಇರ್ತದೆ. ಎರಡೂ ಕೂಡ ಯಶಸ್ವಿಯಾಗಿ ನೀವು ಮಾಡ್ಕೊಂಬಂದ್ರೆ ಇದಾದಮೇಲೆ ಒಂದು ದಿವಸ ನಾವು ಬರ್ತೀವಿ. 7 ದಿವಸ ಆದಮೇಲೆ ಇಲ್ಲಿ ಬಂದಾಗ ಏನೇನು ನೀವು ಕಲ್ತ್ರಿ ಕೇಳ್ತೀವಿ, ನೀವು ನಿಮ್ಮಿಂದ ಅವ್ರೇನು ಕಲ್ತರು ಕೇಳ್ತೀವಿ. ನೀವು ಹೇಳಬೇಕಾಗತ್ತೆ. ಅವತ್ತು ನಿಮ್ಮದೇ ಸ್ಟೇಜ್, ನಾವು ಕೆಳಗೆ ಕೂತ್ಕೋತೀವಿ. ಓಕೆ, ಆಗ ಒಂದು ಅಲ್ಲಿರ್ತಕ್ಕಂಥ ಪರಿಸ್ಥಿತಿ, ಅವರಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯ, ಊರಿನ ತಿಳಿ ವಾತಾವರಣ ಎಲ್ಲರದ್ದು ಕೂಡ ಸ್ವಚ್ಛ ಮಾಡಿ ಬರಬೇಕಾಗ್ತದೆ. ನೀವು ಅಲ್ಲಿ ಹೋಗಿ ನಾಳೆ 7ನೇ ದಿವಸ ಸಂಜೆ ನೀವು ಹೋಗ್ಬೇಕಾದ್ರೆ ಅವ್ರ ಕಣ್ಣಲ್ಲಿ ನೀರು ಬಂದಂಗೆ ಮಾಡಿದ್ರೆ ನೀವು ಯಶಸ್ವಿಯಾಗಿ ನೀವು NSS ಕ್ಯಾಂಪ್ ಮಾಡಿದ್ದೀರ ಅಂತ ಅರ್ಥ. ಖಂಡಿತ ಇಲ್ಲ. ಇವ್ರು ಯಾವಕ್ಕೆ ಬಂದಿದ್ರು ಹೋದ್ರೆ ಸಾಕು ಅನ್ನಂಗೆ ದಯಮಾಡಿ ಮಾಡ್ಕೋಬೇಡಿ. ನಿಮ್ಮಿಂದ ಸಮಸ್ಯೆ ಉದ್ಭವ ಆಗಬಾರ್ದು, ನಿಮ್ಮಿಂದ ಪರಿಹಾರ ಆದಷ್ಟು ಮಾಡಬೇಕು. ಆ ರೀತಿಯಲ್ಲಿ ನಿಮ್ಮ ಮನಸ್ಸುಗಳು ಇವಾಗಲೇ ನೀವು ಹೋಗೋದಕ್ಕೆ ಮುಂಚೆನೇ ನೀವು ಮನಸ್ಸನ್ನ ಆ ಥರ ಪ್ರಿಪೇರ್ ಮಾಡಿಕೊಂಡು ಎಲ್ಲಿ ಹೋಗಿ ಇವತ್ತು ಸಂಜೆವರೆಗೂ ಕೂಡ ನೀವು ಸ್ಟಡಿ ಮಾಡಿ ಊರಲ್ಲಿ ಹೆಂಗಿದೆ ವಾತಾವರಣ, ಅಲ್ಲಿರ್ತಕ್ಕಂಥ ದೇವಾಲಯಗಳಿರ್ಬೋದು, ಅವರಲ್ಲಿರ್ತಕ್ಕಂಥ ಶೌಚಾಲಯಗಳಿರ್ಬೋದು, ಅಲ್ಲಿರ್ತಕ್ಕಂಥ ಶಾಲೆಗಳಿರ್ಬೋದು, ಅಂಗನವಾಡಿ ಇರ್ಬೋದು, ಮತ್ತು ಅಲ್ಲಿರ್ತಕ್ಕಂಥ ಕೆರೆ ಇರ್ಬೋದು, ಅಲ್ಲಿರ್ತಕ್ಕಂಥ ಜಾನುವಾರುಗಳಿರ್ಬೋದು, ಎಲ್ಲದನ್ನು ಕೂಡ ಸ್ಟಡಿ ಮಾಡಿ ಸಂಜೆ ನೀವೊಂದು ಪ್ಲ್ಯಾನಿಂಗ್ ಮಾಡ್ಕೋಬೇಕು. ಏನು ಮಾಡಿದ್ರೆ ಈ ಊರನ್ನ ನಾವು ಒಂದು ಬೇರೆ ವಾತಾವರಣನ ಸೃಷ್ಟಿ ಮಾಡ್ಬೋದು ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಿಮ್ಮ ಆಲೋಚನೆಗಳಿದ್ದರೆ ಆ ಥರ ನೀವು 7 ದಿವಸದಲ್ಲಿ ಅವ್ರಿಗೆ ಕಲಿಸ್ತಕ್ಕಂಥದ್ದು, ನೀವು ಕಲಿತಕ್ಕಂಥದ್ದು ಎರಡೂ ಮಾಡಿದ್ರೆ ಖಂಡಿತ ಇವತ್ತು ಈ ಒಂದು NSS ಕ್ಯಾಂಪ್ಗೆ ಅರ್ಥ ಬರ್ತದೆ. ಆ ನಿಟ್ಟಿನಲ್ಲಿ ಹೋಗ್ತಕ್ಕಂಥ ಈ ಒಂದು ಕ್ಯಾಂಪಲ್ಲಿ ಒಳ್ಳೆ ರೀತಿಯಲ್ಲಿ ನೀವೆಲ್ಲರೂ ಕೂಡ ನಡ್ಕೊಂಡು ಇವತ್ತು ಕಾಲೇಜಿಗೂ ಕೀರ್ತಿ ಮತ್ತು ಗ್ರಾಮನೂ ಕೂಡ ಇಂಥ ಮಕ್ಕಳು ಬಂದಿದ್ದರು ಅಂತಕ್ಕಂಥದ್ದು ನೆನೆಸ್ಕೋಬೇಕು. ಅವ್ರು ಖಂಡಿತ ಗ್ರಾಮೀಣ ಪ್ರದೇಶದಲ್ಲಿ ಇನ್ನೂ ಕೂಡ ಪ್ರೀತಿ ವಿಶ್ವಾಸ ಉಳಿದಿದೆ. ಓದೋರನ್ನ ಸತ್ಕರಿಸ್ತಕ್ಕಂಥದ್ದು ಅದೆಲ್ಲ ಇನ್ನೂ ಕೂಡ ಭಾವನೆಗಳಿದೆ. ಆ ಭಾವನೆಗಳಿಗೆ ಧಕ್ಕೆ ಬರದ ರೀತಿಯಲ್ಲಿ ನಡ್ಕೊಳ್ಳೋವಂಥದ್ದು, ಆ ಸಂಸ್ಕೃತಿನ ನಾವೆಲ್ಲ ಉಳಿಸ್ಕೊಂಡು ಹೋಗೋದು, ಈ ಥರ ನಾವು ಆಲೋಚನೆಗಳು ಮಾಡಿದ್ರೆ ಖಂಡಿತ ಒಳ್ಳೆಯದು. ಇವತ್ತು ನಮ್ಮ ಏನು ಇಂಡಸ್ಟ್ರಿಯಲ್ ಡಿಪಾರ್ಟ್ಮೆಂಟ್ನವರೆಲ್ಲ ಬಂದಿದ್ದಾರೆ, ಖಂಡಿತ ಖುಷಿ ಆಯಿತು. ನಮ್ಮ ದೇವರಾಜ್ ಅಂತ ನಮ್ಮಲ್ಲಿ ಈ ಒಂದು ನಮ್ಮ ಇದು STMC ಕಮಿಟಿ ಸದಸ್ಯರಿದ್ದಾರೆ, ಅವರು ಕೂಡ ಅವ್ರ ಹತ್ರ ಎಲ್ಲ ಮನವಿ ಮಾಡಿಕೊಂಡು ಮೊನ್ನೆ ಏನು ನೀವೆಲ್ಲ ಒಂದು ಇಲ್ಲಿ ಬಂದಾಗ ಲಾಸ್ಟ್ ವೀಕ್ ಬಂದಾಗ ಒಂದು 30 ಇದು ಬೇಕು ಅಂತ ಹೇಳಿದರು, ಏನು ಕಂಪ್ಯೂಟರ್ಸ್. ಅದಕ್ಕೆ ಪಾಪ ಅವ್ರು ಎಷ್ಟಾಗುತ್ತೆ ಅವ್ರು ಕೊಡಿಸ್ತೀನಿ ಅಂತ ಅವರು ಕೂಡ ಹೇಳಿದ್ದಾರೆ, ಸುರೇಶ್ ಸರ್ ಮತ್ತು ನಮ್ಮ ಶ್ರೀಕಂಠ್ ಸರ್. ಖಂಡಿತ ಮಕ್ಕಳಿಗೆ ನೀವು ಅದನ್ನು ಉಪಯೋಗಿಸ್ಕೋತಾ ಇದ್ದೀರಿ ಅಂದರೆ ಖಂಡಿತ ಯಾರಾದರೂ ನಿಮಗೆ ಸೇವೆ ಮಾಡಲಿಕ್ಕೆ ತಯಾರಿದೆ. ಸಮಾಜದಲ್ಲಿ ಸಾಕಷ್ಟು ಅವಕಾಶಗಳಿದೆ. ಅವರು ನಿಮ್ಮ ಜೊತೆ ಕೈ ಜೋಡಿಸ್ತಾರೆ. ಖಂಡಿತ ಅದನ್ನು ಸದುಪಯೋಗ ಆಗದ ರೀತಿಯಲ್ಲಿ ನಾವು ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಆ ನಿಟ್ಟಿನಲ್ಲಿ ಮಕ್ಕಳು ಇವತ್ತು
ನಿಮ್ಮ ಮುಂದಿನ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ನಿಮ್ಮ ಜೊತೆ ಯಾವತ್ತೂ ಕೂಡ ನಾವೆಲ್ಲ ಇರ್ತೇವೆ. ಖಂಡಿತ ಏನೇ ಸಮಸ್ಯೆ ಇದ್ದರೂ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಅದನ್ನು ಬಗೆಹರಿಸ್ಕೊಂಡು ಹೋಗೋಣ. ಇವತ್ತು ಆರ್ಥಿಕ ಪರಿಸ್ಥಿತಿ ಒಂದನ್ನೇ ಇಟ್ಕೊಂಡು ನಮ್ಮ ಆಸೆಗಳನ್ನ, ನಮ್ಮ ಒಂದು ಗುರಿನ ಯಾವತ್ತೂ ಕೂಡ ಮೊಟಕು ಮಾಡ್ಕೋಬಾರ್ದು ಮಕ್ಕಳ. ಅದಕ್ಕೆ ನಾವು ನಿಮ್ಮ ಜೊತೆ ಇರ್ತೇವೆ. ನಿಮ್ಮ ತಂದೆ ತಾಯಿ ವಾತಾವರಣ ಹೇಗಿದೆಯೋ, ಆರ್ಥಿಕ ಪರಿಸ್ಥಿತಿ ಹೇಗಿದೆಯೋ ಗೊತ್ತಿಲ್ಲ ಯಾರ್ಯಾರ ಮನೆಯಲ್ಲಿ. ಅದಕ್ಕೋಸ್ಕರ ನಿಮ್ಮ ಒಂದು ಬದುಕು, ನಿಮ್ಮ ಒಂದು ವಿದ್ಯಾಭ್ಯಾಸನ ಕುಂಠಿತ ಮಾಡ್ಕೊಬೇಡಿ. ಅದಕ್ಕೆ ನಾವಿರ್ತೇವೆ ಯಾವತ್ತಿದ್ರೂ. ನಮ್ಮ ಜೊತೆ ಚರ್ಚೆ ಮಾಡಿ, ನಿಮ್ಮ ಕಾಲೇಜ್ ಪ್ರಿನ್ಸಿಪಲ್ ಮುಖಾಂತರ, ನಿಮ್ಮ ಟೀಚರ್ಸ್ ಮುಖಾಂತರ ಅಂತ ಹೇಳ್ತಾ ಇದೆಲ್ಲದನ್ನು ಕೂಡ ಇವತ್ತು ಸದುಪಯೋಗ ಪಡಿಸ್ಕೊಂಡು ಉತ್ತಮ ವ್ಯಕ್ತಿಗಳಾಗಿ ಸಮಾಜದಲ್ಲಿ ಹೊಂಬಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸರ್ವರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.